ಏನ್ರಿ ಯಾಕೆ ಈಗ ನೋಡ್ತಾ ಇದ್ದೀರಾ ನನಗೆ? ಹಾಂ, ಯಾಕೇನೋ ಒಂಥರ ನೋಡ್ತಾ ಇದ್ದೀರಲ್ಲ? ನಿನ್ನಂಥ ಒಂದು ಮುದ್ದಾದ ಮಗು ನಮ್ಮ ಮನೆಗೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ. ನಿನ್ನ ಥರನೇ ಇರಬೇಕು. ನನಗಂತೂ ನನ್ನ ಪುಟ್ಟ ಕಂದಮ್ಮನ ನೋಡೋದಕ್ಕೆ ತುಂಬ ಆಸೆ ಆಗ್ತಾ ಇದೆ. ನನಗೆ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತೈತೆ. ನನಗೆ ಹೆಣ್ಣು ಪಾಪನೇ ಆಗಬೇಕು. ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ. ನನಗೆ ನಿಜ ಇವಾಗ ಹೆಣ್ಮಕ್ಳು ಆಗ್ಬಿಟ್ರೆ ಸಖತ್ತು ಖುಷಿ ಆಗ್ಬಿಡುತ್ತೆ. ಈ ಹೆಣ್ಮಗುನೇ ಆಗಬೇಕು, ಸರಿನಾ? ಹೆಣ್ಮಗುನೇ ಆಗಬೇಕು ಅಂತ ನಾನು ತುಂಬ ಆಸೆಯಾಗಿದ್ದೀನಿ. ಅದೇ ಆಗಬೇಕು. ದೇವ್ರು ಕೊಟ್ಟಿರೋದಪ್ಪ ಯಾವುದೋ ಒಟ್ಟಿನಲ್ಲಿ. ದೇವ್ರು ನಮಗೆ ಪರಮಾತ್ಮ ಯಾವ್ದು ಕೊಟ್ಟಿರ್ತಾನೋ ಅದು ಸ್ವೀಕರಿಸಲೇಬೇಕು. ಹೆಣ್ಣನಾಗಲಿ ಗಂಡನಾಗಲಿ ಯಾವುದು ನಮಗೆ ದೇವ್ರು ಕೊಡ್ತಾನೋ ಅದನ್ನು ನಾವು ಒಳ್ಳೆ ಮನಸ್ಸಿಂದ ಸ್ವೀಕರಿಸ್ಬೇಕು. ಯಾರಿಗೆ ಗೊತ್ತು, ಅದೇನೇನು ಮನುಷ್ಯನ ಕೈಯಿಂದ ಸಾಧ್ಯನಾ? ಅದೇನು ಮಾಡಿಟ್ಕೊಳ್ಳೋದಾ? ಏನಿಲ್ವಲ್ಲ. ಯಾವುದಾಗುತ್ತೋ ಗೊತ್ತಿಲ್ಲ. ಅದೇ ನೋಡ್ತಾ ಇದ್ದೀನಿ. ನಿನ್ನ ಮುಖ ಎಲ್ಲ ನೋಡಿದ್ರೆ ನನಗೆ ಸ್ವಲ್ಪ ಗೊತ್ತಾಗ್ತಾ ಇದೆ. ನಿನ್ನ ಮುಖ ಎಲ್ಲ ತುಂಬ ಕಳೆಕಳೆಯಾಗಿದೆ. ಕಳೆಕಳೆಯಾಗಿದ್ದರೆ ಹೆಣ್ಮಕ್ಳಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಿಂಗೆ ಯಾರಾದರೂ ಹೇಳ್ತಾ ಇರಬೇಕಾದ್ರೆ ಕೇಳಿದ್ದೀನಿ. ಅದಕ್ಕೆ ನಾನು ನೋಡ್ತಾ ಇದ್ದೆ. ಯಾವಾಗ ಬರುತ್ತಪ್ಪ ನಮ್ಮ ಪುಟ್ಟ ಕಂದಮ್ಮ? ಪುಟ್ಟು ಪುಟ್ಟು ಕಂದ, ಏನು ಮಾಡ್ತಾ ಇದೆಯಮ್ಮ? ಬಂಗಾರ ಬಂಗಾರು. ಅಯ್ಯೋ ರೀ, ಇದೇನಿದು? ಹೊಟ್ಟೆಲಿರೋ ಪಾಪನ ಮಾತಾಡಿಸ್ತಾ ಇದ್ದೀರಲ್ಲ? ಗಗನ, ನಿಜ. ಮಕ್ಕಳು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ, ಎಲ್ಲ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೂ ಎಲ್ಲ ಕೇಳಿಸ್ತಾ ಇರುತ್ತೆ. ಇಲ್ಲ ಕಣ್ರಿ, ಏನು ಕೇಳಿಸಲ್ಲ. ಏನು ಕೇಳಿಸಲ್ಲ ಕಣ್ರಿ. ನೀನು ಹಂಗೆ ಅನ್ಕೋಬೇಡ. ಅದಕ್ಕೆ ಇಷ್ಟು ದಿನ ಟೈಮ್ ಅಂತ ಇರುತ್ತೆ. ಇಷ್ಟು ದಿನ ಟೈಮ್ ಆದಮೇಲೆ ಅದು ಎಲ್ಲ ಕೇಳಿಸ್ಕೊಳ್ಳೋದು, ಏನು ಎತ್ತ ಎಲ್ಲ ಅದು ಕೇಳಿಸ್ಕೊಳ್ತಾ ಇರುತ್ತೆ. ನೀನು ಹಂಗೆ ಅನ್ಕೋಬೇಡ. ಎಲ್ಲನ ಮಾತಾಡೋದು, ನಮ್ಮ ನಡವಳಿಕೆ, ನಮ್ಮ ಮಾತುಗಳು, ನಾವು ಹೆಂಗಿರ್ತೀವಿ ಹಂಗೇನೆ ಮಕ್ಕಳು ಅಂತಾರಲ್ಲ, ಹಂಗೆ ಇವಾಗಿಂದಲೇ ಕೇಳಿಸ್ಕೊತಾ ಇರ್ತವೆ. ಅದಕ್ಕೇ ನಾವು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನನಗಂತೂ ತುಂಬ ಆಸೆ ಆಗ್ಬಿಟ್ಟೈತೆ. ಎಷ್ಟೊತ್ತಿಗೆ ನೋಡ್ತೀನೋ ಅಂತ. ಡ್ಯೂಟಿಗೆ ಟೈಮ್ ಆಯಿತು, ರೆಡಿಯಾಗಿ ಸುಮ್ಮನೆ ಕೂತ್ಕೊಂಡು ಮಾತಾಡಿದರೆ ಟೈಮ್ ಆಯಿತು ಅನಿಸುತ್ತೆ. ಟೈಮ್ ಆಗ್ಬಿಡ್ತು, ಅಲ್ಲೇ ಒಂದು 5 ನಿಮಿಷ ಲೇಟ್ ಆಗಿಬಿಡ್ತು. ಹೊರಡ್ತೀನಿ. ನಮ್ಮ ಪುಟ್ಟ ಕಂದಮ್ಮ ಜೋಪಾನ, ನನ್ನ ಮಗಳು ಜೋಪಾನ. ರೀ, ಮಗನೋ ಮಗಳು ಅಂತೇಳಿ ನೀವು ಈಗಲೇ ಡಿಸೈಡ್ ಮಾಡ್ಕೋಬೇಡ್ರಿ ಕಣ್ರಿ. ಆದ್ಮೇಲೆ ಗೊತ್ತಾಗುತ್ತೆ, ಸರಿನಾ? ಒಟ್ಟಿನಲ್ಲಿ ನಮ್ಮ ಮಗು, ನಮ್ಮ ಪಾಪು, ನನ್ನ ಮಗು ಅಂತ ನಾವು ಅನ್ಕೋಬೇಕಷ್ಟೇ. ನಾವು ಈಗಲೇ ಆ ರೀತಿ ಎಲ್ಲನ ನಿರ್ಧಾರ ತಗೋಬಾರ್ದು. ಆ ರೀತಿ ನಾನು ಇಮೇಜ್ ಮಾಡ್ಕೊತೀನಿ. ನನಗೆ ಮಗಳೇ ಆಗ್ಬೋದು ಆಗುತ್ತೆ ಅಂಥೇಳಿ ಈ ರೀತಿ ನಾನು ಮನಸ್ಸಲ್ಲೇ ಇಮೇಜ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಸರಿ 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 ಆಯಿತು. ಗಗನ, ಟೈಮ್ ಆಯ್ತು, ಇನ್ನು ಹೊರಡ್ತೀನಿ. ನಾನು ಡ್ಯೂಟಿಗೆ ಹೋಗಬೇಕು. ಸರಿ ಆಯಿತು ಕಣ್ರಿ, ನಾನು ಬರ್ತೀನಿ ನಡೀರಿ. ದೀಪ ಅಕ್ಕಾರ ಮನೆ ಹತ್ರ ಹೋಗಿ ಬರ್ತೀನಿ. ಬೇಜಾರಾಗುತ್ತೆ. ಓಡಾಡಿಕೊಂಡು ಎಲ್ಲಾನು ಮಾತಾಡಿಸ್ಕೊಂಡು ಚೆನ್ನಾಗಿರು. ಹೋಗ್ಬಾ, ಸ್ವಲ್ಪ ಹುಷಾರು. ಯೋಗ ಹಂಗಕ್ಕಂತೂ ಎಷ್ಟು ನೆನೆಸ್ಕೊಳ್ಳೋದು. ಪಲಾಕುನ್ಗೇನೋ ವಾಮಿಟ್ ಆಗೋದಂತೆ. ಅಯ್ಯೋ, ಎಂಥ ಮನೆ ಸಿಕ್ಕಿದ್ದಾಳೆ ನನ್ನ ಮಗಳು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ ನನ್ನ ಮಗಳನ್ನ. ಹಂಗೆ ನೋಡ್ಕೊಂತಾರೆ. ಒಳ್ಳೆ ಮನೆ ಸೇರಿಸ್ಬಿಟ್ಟ ರಾಹುಲಪ್ಪ ಅಂತ. ಅಯ್ಯೋ, ನಿನ್ನಂತ ಎಷ್ಟು ನೆನೆಸ್ಕೊಂಬದು ಗೊತ್ತೇ. ಬಿಡು, ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾನೆ. ಈಗ ನಮ್ಮಪ್ಪ ನಮ್ಮಮ್ಮ ಒಳ್ಳೇದು ಮಾಡಿರೋದಕ್ಕೆ ನಮಗೂ ಒಳ್ಳೇದಾಗೈತೆ. ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಅದು ಖಂಡಿತ ಒಳ್ಳೇದಾಗೇ ಆಗುತ್ತೆ ಬಿಡು ಗಗನ. ಸರಿ ಸರಿ ಆಯಿತು. ಐಟಮೆಲ್ಲ ಜೋಡಿಸ್ತೇನಪ್ಪ. ಬಾ ಬಾ ಶಣ, ಕುಕ್ಕ ಬಾ. ಏನು ನೀನಂತೂ ಯಾವಾಗಲೂ ಕೆಲಸ ಕೆಲಸ ಕೆಲಸ. ನಾನು ಹೇಳಿದೆ ಐಟಮ್ ತಗೊಂಬರೋಷ್ಟೊತ್ತಿಗೆ ಸುಸ್ತಾಯ್ತು. ಆಮೇಲೆ ಜೋಡಿಸ್ಕೊಂಡ್ರೆ ಸಾಕು. ಬಾರಪ್ಪ ಕುತ್ಕ ಅಂದರೆ ನೀನು ಏನು ಒಂದೇ ಸಮನೆ ಕೆಲಸ ಮಾಡ್ತೀಯಪ್ಪ. ಇಲ್ಲಡ ದೀಪ, ನಾವಿರೋದೇ ಕೆಲಸ ಮಾಡೋಕ್ಕೆ. ಕೆಲಸ ಮಾಡ್ತಾ ಇರ್ಬೇಕಷ್ಟೇ. ಕೆಲಸ ಮಾಡ್ತಾ ಇರಬೇಕು. ಮನುಷ್ಯ ಅಂದಮೇಲೆ ಕೆಲಸ ಮಾಡ್ತಾ ಇರಬೇಕು. ಓ ಏನಪ್ಪ ಸ್ವಂತಪ್ಪ, ವ್ಯಾಪಾರ ಜೋರೇನ? ಎಲ್ಲ ದಡಪ್ಪ ನಿಮ್ಮಂಥರ ಆಶೀರ್ವಾದದಿಂದ ಚೆನ್ನಾಗಾಗುತ್ತೆ ದಡಪ್ಪಯ್ಯ. ಬಾ ಕುಕ್ಕ ಬಾ. ಹೆಂಗ ಬಿಡ್ಮಾರ ಅತ್ತ ಒಂದಿಟ್ಟು ಮಂತಾಗಿ ಒಂದಿಟ್ಟು ಅಂಗಡಿ ಮಾಡಿ ಅತ್ತ. ಹೆಂಗತ್ತಿದ್ರಾಗೆ ಗಂಡ ಹೆಂಡ್ತಿ ಹೊಲ್ದಾಗೂ ಮಾಡ್ಕೊಂಡು ಅಂಗಡಿನೂ ಮಾಡ್ಕೊಂಡು ಅತ್ತ ಚೆನ್ನಾಗಿ ದುಡ್ಡು ತಂಬ್ತೀರ. ಹ್ಞೂ ಮಮ್ಮ, ಇನ್ನೇನು ಮಾಡೋದು? ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ. ಅಂದರೆ ಅಂಗಡಿ ಇಟ್ಟಾಗಿಂದಲೂ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ನಮಗೆ ಒಳ್ಳೆ ಲಾಭ ಬರ್ತೈತೆ. ದಿವಸಕ್ಕೆ ಏನಲ್ಲ ಅಂದ್ರೂ ನಾವು ಚೆನ್ನಾಗಿ ಲಾಭ ನೋಡ್ತೀವಿ. ಅಂದರೆ ಅಷ್ಟೇ ಕಷ್ಟನೂ ಐತೆ. ಹೊಲ್ದಾಗೂ ಪಾಪ ಅಯ್ಯಪ್ಪ ನೀರು ತಿರ್ವಕ್ಕೆ ಹೋಗೋದು, ಹೊಲ್ದಾಗ್ಳದು ನೋಡ್ಕೊಂಬೋದು, ಹೊಲದ ಕೆಲಸ ಎಲ್ಲ ಮಾಡ್ತೈತೆ. ಅಂಗಡಿ ವ್ಯಾಪಾರದಾಗೂ ಚೆನ್ನಾಗೈತೆ ಲಾಭ. ಏನಮ್ಮ ಏನೋ ಮಾತಾಡ್ತಾ ಇದ್ದೀರಾ ನಿಮ್ಮ ಮಾಮನ ನೀವೆಲ್ಲ? ಏನಿಲ್ಲ ಬಂತಿ ಸಣ್ಣಪ್ಪ ಮಾಮ. ಕುಕ್ಕಣ ಮಾಮ ಅಂದೆ ಕುಕ್ಕಣೈತೆ. ಯಾತನ್ ಕೊಡೋಣ ಮಾಮ? ಸ್ವೀಟ ಬಿಸ್ಕತ್ತ ಕಾರಣ ಯಾತನ್ ತಿಂತೀಯೇ? ಅಂತಾಯ್ ಯಾತು ಬೇಡ. ಮೊದಲು ಯಾತನಾತು ತಿಂಬನಮ್ಮಂಗಾಗೋದು. ಈಗ ಯಾತು ತಿಂಬಕ್ಕೆ ಸರ್ ಬರೋಲ್ಲ. ಬೇಡಮ್ಮ, ಯಾತು ತಿಂಬಕ್ಕಾಗಲ್ಲ. ದಡಪ್ಪಯ್ಯ ಯಾತನ ಬಿಸ್ಕತ್ಕೊಂಡು ಗುಡ್ಡೆ ಬಿಸ್ಕತ್ತ. ನಾವು ಅಜ್ಜಿವಾಗ ತಿಂದ್ರೆ ಒಂದೆರಡು ಹಣ್ಣ, ಇಲ್ಲಾಂದ್ರೆ ಮುದ್ದೆ ಅಷ್ಟೇ. ಶಾಣೆ ಅಂತ ಯಾತು ತಿಂಬಲ್ಲ ಬಿಡು. ಯಾತನ ಬೇಕಂದ್ರೆ ಇಸ್ಕೊಂಬತ್ತೆ. ಎರಡ ಪಾಪ ಸಂತಪ್ಪ, ಒಂದೆರಡು ಶುಂಠಿ ಪೇಪರ್ಮೆಂಟ್ ಇದ್ರೆ ಕೊಡ. ಶುಂಠಿ ಪೇಪರ್ಮೆಂಟು ಖಾಲಿ ಆಗಿದಾವೆನಪ್ಪ. ಖಾಲಿ ಆಗಿದಾವೆ. ಶುಂಠಿ ಪೇಪರ್ಮೆಂಟ್ ಇಲ್ಲ. ಚೆನ್ನಾಗಿರ್ತಾವು.
ಶುಂಠಿ ಪೇಪರ್ಮೆಂಟ್ ತಿಂಬಕ್ಕೆ ಬಾಯಿ ಹಾಕ್ಯಂಡ್ರೆ ಚೆನ್ನಾಗಿರ್ತಾವೆ ಒಂಥರ ಬಾಯಿ ಹಾಕ್ಯಂಡ್ರೆ ತಣ್ಣಗಾವತ್ತು ಬಾಯೆಲ್ಲನ ತಮ್ಮಗಿರ್ತಾವೆ ತಿಂತ ತಿಂತ ತಿಮ್ಮಂಗಾಗುತ್ತೆ. ಮೊದಲು ಬರೋ ಶುಂಠಿ ಪೇಪರ್ಮೆಂಟ್ ಅಂದರೆ ಬಾಯಿಗೆ ಹಾಕಿಬಿಟ್ರೆ ಆಹಾ ತಣ್ಣಗಾಗೋದು. ಅವಾಗೆಲ್ಲ ಬರೀ ಹುಡುಗರಿಗೆ ಅವನ್ ಕೊಡಿಸ್ತಿದ್ದೆ ಶುಂಠಿ ಪೇಪರ್ಮೆಂಟ್ ಅಂತ. ಇವಾಗ ಇವೆಂತ ಇಂಥವ ಕೊಡಿಸ್ತಾರಲ್ಲಮ್ಮ ಡೈರಿ ಮಿಲ್ಕ ಪಾರಿ ಮಿಲ್ಕ ಇಂಥವೆಲ್ಲನ ಇರಲಿಲ್ಲ ಅವಾಗ. ಶುಂಠಿ ಪೇಪರ್ಮೆಂಟ್ ಹುಡುಗರಿಗೆ ರೂಪಾಯಿ 4 ಕೊಡೋರು ಅವಾಗ. ಈಗ ರೂಪಾಯಿ 2 ಕಂಡಡಮೆ, ಈಗ 2 ಕೊಡ್ತಾರೆ. ಅಂದರೆ ಮೊದಲಿನಷ್ಟು ಚೆನ್ನಾಗಿರಲ್ಲ ಅಂತಾರೆ, ಮೊದಲು ಚೆನ್ನಾಗಿರವಂತೆ. ಯಾವುದೇ ಆಗಲಿ ಮೊದಲಿಂದ ಚಂದ ಕಣಮ್ಮ. ಮೊದಲಿಂದು ಬಿಡು ಭಾಳ ಚೆನ್ನಾಗಿರೋ ಶುಂಠಿ ಪೇಪರ್ಮೆಂಟ್ ಅಂದರೆ ಹೆಂಗಿರವು ನೀನು ಕಮ್ಮಗಿರೋ ಕಣಮ್ಮ. ತಿಂತ 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 ತಿಮ್ಮಂಗಾಗೋದು. ಬೋಲ್ ಚೆನ್ನಾಗಿರೋ ಶುಂಠಿ ಪೇಪರ್ಮೆಂಟ್. ದೀಪು ಮದುವೆಯಾಗಿ ಬಂದಾಗ ಅವರೆಲ್ಲ ಮಾತಾಡಿಸ್ತಿರ್ಲಿಲ್ಲ, ಎಷ್ಟು ಇದನ್ನು ಮಾಡೋರು. ಅವಳು ನೋಡೋ ಸ್ವಲ್ಪ ದಿಮ್ಮಾಗಿರೋದಕ್ಕೆ ಇವತ್ತು ಇವರೆಲ್ಲ ಇದಾಗ್ಬಿಟ್ರು. ಅವಳು ಅವತ್ತೊಂದು ಸ್ವಲ್ಪ ಅವಳು ಏನಾನ ಎದ್ರಕೊಂಡಿದ್ದಿದ್ರೆ ಅವಳು ಹಿಂಗೆ ಇರೋಕ್ಕಾಗ್ತಿರ್ಲಿಲ್ಲ, ಈ ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಅವಳ ಪಾಡಿಗಳು ಜೀವನ ಮಾಡ್ಕೊಂಡು ಹಂಗೆ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಯಾರಿಗೂ ಎದ್ರಕೊಂಬಂಗೆ ಜಿಗ್ದಂಗೆ ನಮ್ಮ ದೀಪು ಇವತ್ತು ಚೆನ್ನಾಗೇ. ಇವಾಗ ನೋಡಿ ಇವರೇ ಎಲ್ಲ ಚೆನ್ನಾಗಿ ಬಂದು ಕುತ್ಕೊಂಡು ಮಾತಾಡ್ತಾರೆ, ಎಲ್ಲ ಇವರೇ ಚೆನ್ನಾಗಾದ್ರು. ನೋಡಿ ಇವಾಗ ಹಿಂಗೆ ಬಂದು ಮಾತಾಡ್ತಾ ಇದ್ದಾರೆ ಇವರಿಬ್ಬರು. ಅವಾಗ ನಮ್ಮ ದೀಪನ ಕಂಡ್ರೆ ಆಗ್ತಾ ಇರಲಿಲ್ಲ. ಯಪ್ಪ 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 ಒಂದು ಆಡೋರು ಅಂದರೆ ಅಯ್ಯಪ್ಪ ಅದು ಏನು ಕೇಳಿದಾಡ್ತಾರಪ್ಪ ಅನ್ಕೊಂತಿದ್ದೆ ನಿಜ ನಾನು. ಹಂಗೆ ಆಡ್ತಾಯಿದ್ರು ಗಂಡ ಹೆಂಡ್ತಿ ಇಬ್ಬರು. ನಮ್ಮ ದೀಪು ಅಂತಂದರೆ ನೋಡ್ತಾನೆ ಇರಲಿಲ್ಲ. ಇವಾಗ ಚೆನ್ನಾಗಿದ್ದಾರೆ, ಹಿಂಗೆ ಚೆನ್ನಾಗಿದ್ರೆ ನೋಡ್ಬೋದು. ನಮ್ಮ ಬಾ ಗಗನಮ್ಮ, ಗಗನಕ್ಕ ಬಾ ಕೂತ್ಕೊ, ಬಾ ನಿಂತ್ಕೊಬಿಡ, ಬಾ ಸೇರ್ತಾರನೆ. ಬೇಡ ಅಯ್ಯಪ್ಪ ಈಗ ಡ್ಯೂಟಿಗೆ ಗೊತ್ತಾ, ನಾನು ಸುಮ್ಮನೆ ಬಂದೆ ಮಾತಾಡ್ಸೋಣ ಅಂತ. ತಿನ್ನಮ್ಮ ಖಾರಪರ ಹಾಕೊಡೆ ತಿಂಬುತ್ತೇನ. ಬೇಡ ಏನು ಬೇಡ, ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ತಗೊಂತೀನಿ. ಇವಾಗ ಏನು ಬೇಡ. ಏನು ಸಣ್ಣಪ್ಪ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಸತ್ಯಜಿ ಎಲ್ಲ ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಮ್ಮ. ಹೆಂಗತ್ತ ನಮ್ಮ ದೀಪಮ್ಗೆ ಒಂದು ಆದ್ರೆ ಸಾಕಾಗೈತಿ. ಮತ್ತು ನಮ್ಮ ದೀಪಮ್ಗೆ ಒಂದು ಹೆಣ್ಣು ಗಂಡ ಯಾವುದೋ ಹೊತ್ತು ಒಂದು ಆದ್ರೆ ಸಾಕಾಗೈತತ್. ಹೆಂಗೋ ಅತ್ತ ದೇವ್ರದ ಐದಿಂದನ ಆದ್ರೆ ಸಾಕಾಗೈತಮ್ಮ. ಅದನ್ನೇ ಕಾಯ್ತಾ ಇವತ್ತು ದೇವ್ರ ಭಗವಂತ ಯಾವ್ದನ ಕೊಟ್ರೆ ಸಾಕತ್ತ ಅಂತ ಬಿಡ್ಲ ತಲೆ ಕೆಡಿಸ್ಬೇಡ. ಇನ್ನು ಈ ವರ್ಷ ಮುಗಿಯೋದ್ರೊಳಗಾಗಿ ಆಗ್ತವೆ. ಚೇರ್ಮನ್ ಸಣ್ಣಪ್ಪ ಏನು ಅಂದಿದ್ದಾನ, ನಮ್ಮ ದಡಪ್ಪ ಏನು ಅಂದಿದ್ದಾನ ಮೈಂತಿ ಆಗ್ತಾವೆ ಬಿಡ್ಲ, ಆಗ್ತಾವೆ ಖಂಡಿತ ಆಗ್ತವೆ. ಅದೇ ಎಲ್ಲಾರು ಅದನ್ನೇ ಕೇಳೋದು ಬಿಡು. ನಮ್ಮ ಕೈಗಾಗಲಿ ಫಸ್ಟು, ಆದಮೇಲೆ ನನಗೆ ಆಗ್ಲೇಳು. ಇವಾಗ ನಮ್ಮ ಅದೃಷ್ಟ ಅತ್ತಿಗೆಗೂ ಆಗೈತೆ, ನಮ್ಮ ಅದೃಷ್ಟ ಅತ್ತಿಗೆಗೂ ಆಗೈತೆ. ಅವರು ಪಾಪ ಅವ್ರನ್ನೂ ನೋಡ್ಕೊಂತಾರೆ. ಇವಾಗ ನಮ್ಮ ಗಗನಕ್ಕ ಅಲ್ಲಿಗೆ ಹೋಗ್ತಾಳೆ ತವ್ರ ಮನೆಗೆ. ಇವಳಿಗೂ ಆದಮೇಲೆ ಮೇಲಕ್ಕೆ ಆಗ್ಲೇಳು ಎಲ್ಲಾರ್ದು ಆದಮೇಲೆ ನನಗೆ ಮೇಲಕ್ಕೆ ಆಗಲಿ. ನನಗೆ ಅದೇ ಆಸೆ ಇರೋದು, ನನಗೂ ಯಾವುದಾದ್ರೂ ಒಂದು ಮಗು ಆದರೆ ಸಾಕಪ್ಪ ಅಂತ ತುಂಬ ಆಸೆಗಿದ್ದೀನಿ. ಹೆಂಗ ದೇವ್ರು ಕಂಡುಬಿಟ್ರೆ ಸಾಕು. ಒಳ್ಳೇದಾಗೆ ಯಾವ್ದು ಸುಮ್ಕಿರೆ, ನೀವೇನು ಹಾಗೇನೋ ನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಏನಪ್ಪ ಅಲ್ಲಮ್ಮ ಅಂತನೂ ಬೋಲ್ವಾ ಅಂತಿ ನಮ್ಮ ದನಪ್ಪನ ಹೆಂಡ್ತಿಗೆ ಹೋಗು. ಮನ್ಯಾಗ ಹಂಗಕ್ಕ ಬೆಳಗ್ಗೆ ನಮ್ಮ ಮನೆಗೆ ನೆನೆಸ್ಕೊಂಡಿತ್ತು ಸತ್ಯಜ್ಜಿ. ನಾ ಅಷ್ಟು ವಾಮಿಟ್ ಆಗ್ತಾಯಿದ್ರು, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಮನೆ ಸಿಗಕ್ಕೆ ನಾವು ಪುಣ್ಯ ಮಾಡಿದ್ದೆ. ಹೆಂಗೋ ನನ್ನ ಮಗಳು ಬಲ್ಗಡಿ ಕೆದ್ದಿದ್ಲು, ಏನು ಅದೃಷ್ಟವಂತೆ ಅಪ್ಪ ನನ್ನ ಮಗಳು ಅಂತೇಳಿ ಗಂಗಕ್ಕ ನೆನೆಸ್ಕೊಂತಾ ಇತ್ತು. ಭಾಳ ಒಳ್ಳೆ ಮನೆ ಸಿಕ್ಕವಳೆ ಅಂತ. ಆವ ಮಣಿನೂ ಒಳ್ಳೇದೇ ಕಣಮ್ಮ. ಇವತ್ತು ಯಾರು ಸುಳ್ಳು ಹೇಳ್ಬೇಕು, ಅನ್ಯಾಯ ಆಡಬಾರ್ದು. ಆವ ಮಣಿನೂ ಒಳ್ಳೇದೇ, ಭಾಳ ಒಳ್ಳೇದು. ನೀನೇನ ನಾನು ನಾವು ಅಂತ ಒಳ್ಳೆ ಹುಡುಗಿ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ವಿ. ಇವಾಗ ನೋಡ್ರಿ, ಚೇರ್ಮನ್ ಸಣ್ಣಪ್ಪ ಮಾಮ ಆಗಿರ್ಬೋದು, ಈ ಅಜ್ಜಿ ಆಗಿರ್ಬೋದು, ಇವತ್ತೆ ನನಗೆ ಅತ್ತೆ ಆಗಬೇಕು. ಇವರೆಲ್ಲ ಮೊದಲು ನಾನು ಬಂದಾಗ ಹೊಸಬ್ರಲ್ಲಿ ಹೆಂಗೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಇವ್ರಿಗೆ. ಹಂಗಿದ್ದವ್ರು ಇವಾಗ ಚೆನ್ನಾಗಿ ಆಗಿದ್ದಾರೆ. ಮೊದಲು ನನ್ನ ಮೇಲೆ ಎಷ್ಟು ಇದು ಮಾಡೋರು ಗೊತ್ತಾ ಇವರು. ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಇವ್ರಿಗೆ, ಅಷ್ಟು ಸಿಟ್ಟು ಮಾಡ್ಕೊಳ್ಳೋರು. ಇವಾಗ ಅವ್ರಿಗೆ ಬುದ್ಧಿ ಬಂದೈತಿ, ಇವಾಗ ಬರ್ತಾರೆ ಅಂಗಡಿ ತಕ್ಕ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾರೆ. ಅಂದರೆ ನಾನು ಅವಾಗ ಜಗ್ಲಿಲ್ಲ, ನಾನು ಧೈರ್ಯವಾಗಿ ಎದುರಿಸ್ಬಿಟ್ಟೆ. ಅದಕ್ಕೆ ಮತ್ತೆ ಏನೇ ಬರಲಿ ಜೀವನದಲ್ಲಿ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು, ಧೈರ್ಯವಾಗಿ ಎದುರಿಸ್ಬೇಕು. ಧೈರ್ಯವಾಗಿ ಎದುರಿಸಿದ್ರೆ ನಿಜ ನಾವು ಮುಂದೆ ಒಳ್ಳೇದಾಗೇ ಆಗುತ್ತೆ. ನಾವು ಎದುರ್ಕೊಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ನಾವು ಜೀವನದಲ್ಲಿ ಮುಂದುವರಿಯೋಕ್ಕಾಗಲ್ಲ. ನಾನು ಅವತ್ತೇನಾದರೂ ಇವ್ರಿಗೆ ಎದುರ್ಕೊಂಡು ನಾನು ಏನೋ ಮಾಡ್ದಂಗೆ ಸುಮ್ಮನಾಗ್ಬಿಟ್ಟಿದ್ರೆ ಇವತ್ತು ನಾನು ಇಷ್ಟೆಲ್ಲ ಹಿಂಗೆ ಮುಂದೆ ಬರೋಕ್ಕಾಗ್ತಾ ಇರಲಿಲ್ಲ. ನಾನು ಎಲ್ಲಿರ್ತಿದ್ದೆ ಅಲ್ಲೇ ಇರ್ತಿದ್ದೆ. ಇವತ್ತು ನಾನು ನನ್ನ ಗಂಡ ವ್ಯಾಪಾರ ಮಾಡಿಕೊಂಡು ಇಷ್ಟವಷ್ಟು ದುಡ್ಡು ಅನ್ನೋದು ಕುಡಿಕೊಂಡು ಒಂದು ಸ್ವಲ್ಪ ಒಡವೆ ಅನ್ನೋದು ಮಾಡಿಕೊಂಡು ಹೊಲದಲ್ಲೆಲ್ಲ ಬೆಳೆ ಬೆಳ್ಕೊಂಡು ಒಟ್ಟಿನಲ್ಲಿ ಸ್ವಲ್ಪ ನಾವು ದುಡ್ಡು ಅನ್ನೋದು ಮಾಡ್ಕೊಂಡಿದ್ದೀವಿ. ಮನೆ ಕಟ್ಕೋಬೇಕು ಅಂತ ಮಾಡ್ತಾ ಇದ್ದೀವಿ. ಮನೆ ಚೆನ್ನಾಗೈತೆ ಸದ್ಯಕ್ಕೆ. ಅದಕ್ಕೆ ಇನ್ನೂ ಏನಾದರೂ ಬೇರೆದು ಏನಾದರೂ ಮಾಡೋಣ ಅಂತೇಳಿ ನನ್ನ ಗಂಡನಿಗೊಂದು ಕೈ ಚೇನು, ಕೊಳ್ ಚೇನು, ಉಂಗುರ ಮಾಡಿಸಿದ್ವಿ. ಹಿಂಗೆ ಮತ್ತು ನನಗೆ ಒಂದು ಮಂಗಲ ಸರ ಮಾಡಿಸ್ಕೊಂಡೆ, ಒಂದು ಉಂಗುರ ಮಾಡಿಸ್ಕೊಂಡೆ, ನನಗೊಂದು ಕಿವಿ ಒಲೆ ತಗೊಂಡೆ, 2 ಜೊತೆ, ಸಿಂಗಲ್ 1 ಜೊತೆ, ದೊಡ್ಡ 1 ಜೊತೆ. ಈ ರೀತಿ ಸ್ವಲ್ಪ ನಾವೂ ಎಲ್ಲ ಮಾಡ್ಕೊಂಡ್ವಿ ಬಂಡವಾಳ ಅನ್ನೋದು. ಅವತ್ತೇನಾದರೂ ನಾನು ಎದುರ್ಕೊಂಡು ನಾನು ಓಡೋಗ್ಬಿಟ್ಟಿದ್ರೆ
ಇವತ್ತು ಇವ್ರಿಗೆ ಜಮೀನು ಭಾಗ ಆಗ್ತಾ ಇರಲಿಲ್ಲ, ಜಮೀನು ತಗೊಂಡೆ. ಮತ್ತು ನಾನು ಧೈರ್ಯವಾಗಿ ಮಾಡ್ಕೊಂಡು ತಿಂದೆ. ಅದಕ್ಕೆ ಮತ್ತೆ ಏನೇ ಬರಲಿ, ಎಂಥ ಕಷ್ಟಗಳೇ ಬರಲಿ ಜೀವನದಲ್ಲಿ ಕುಗ್ಬಾರ್ದು, ಧೈರ್ಯವಾಗಿ ಫೇಸ್ ಮಾಡಬೇಕು. ಧೈರ್ಯವಾಗಿ ನಾವು ಅದನ್ನು ಎದುರಿಸಿದ್ರೆ ಮುಂದೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ. ಇವ್ರು ಅವತ್ತು ನಾನು ಕೊಡೋ ಕಾಟಕ್ಕೆ ನಾನು ಇಲ್ಲಿ ಇರಲೇಬಾರ್ದು ಅಂತ ಹೇಳಿ ಅಷ್ಟು ನನಗೆ ಬೇಜಾರಾಗ್ಬಿಟ್ಟಿತ್ತು. ನಿಜವಾಗ್ಲೂ ಸಖತ್ತು ಕಾಟ ಕೊಡ್ತಾಯಿದ್ರು ಇವರು. ಅಯ್ಯಪ್ಪ, ಈ ಅಮ್ಮ ಅಂತೂ ಹಿಂಗೆ ಮಾತಾಡೋದು, ಈ ಅಪ್ಪನೂ ಅದೇನೆ. ಅಯ್ಯೋ, ನನಗೆ ಹೇಳಬಾರ್ದು. ಆದರೆ ನಾನು ಧೈರ್ಯವಾಗಿ ಎದುರಿಸಿದ್ದಕ್ಕೆ ಇವತ್ತು ದೇವ್ರು ನನಗೆ ಒಳ್ಳೇದು ಮಾಡ್ದೆ. ಹೆಂಗೋ ಚೆನ್ನಾಗಿದ್ದೀವಿ ದೇವ್ರ ದಯದಿಂದ. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.